ಅವ್ರು ಹೇಳಿದ್ರು ನಾನು ಅದರಲ್ಲೇ ಹಾಕೋದಿಲ್ಲ, ನಾನು ಇಂಡಿಯನ್ ಅಲ್ಲಿ ಹಾಕ್ತೇನೆ ಅಂತ ಹೇಳಿದ್ರು. ನಾನು ಹೇಳಿದ್ರೆ ಅಲ್ಪ ಉಜಿರಲ್ಲಿ ಪಂಪ್ ಉಂಟಲ್ಲ ಅಲ್ಲಿ ಹಾಕಿತ್ತು ಅಂತ. ಬೇಡಪ್ಪ ಅದರಲ್ಲಿ ಮೈಲೇಜ್ ಇಲ್ಲ, ಅಲ್ಲಿ ಬೇಕಾದ್ರೆ ನೀವು ಕ್ಯಾನ್ ತಗೊಂಡು ಹೋಗಿ 5 ಲೀಟರ್ ಕ್ಯಾನ್ ಅಲ್ಲಿ 7 ಲೀಟರ್ ಹಿಡಿತಾರೆ ಅಂತ ಹೇಳ್ತಾರೆ ಅವರು. ಹೌದಾ? 5 ಲೀಟರ್ ಕ್ಯಾನ್ ನಾನು ಇಲ್ಲಿಂದ ಬಂದು ತಗೊಂಡು ಹೋಗಿ ಅದರಲ್ಲಿ ಇರ್ತದೆ 5 ಲೀಟರ್, 2 ಲೀಟರ್ ಇಲ್ಲ ಅದರಲ್ಲಿ ಡೀಸೆಲ್ ಕೂಡ, ಮತ್ತೆ ಮೈಲೇಜ್ ಕೂಡ ಇಲ್ಲ ಅಂತ ಹೇಳ್ತಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಮ್ಮ ಕಂಪನಿಯಿಂದ. ಹೊಸ ಗಾಡಿಯಲ್ಲಿ ಕುತ್ಕೊಂಡಿದ್ದೇನೆ. ಎಲ್ಲಿಗೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಐರಾವತನ ಹಿಂದಿನ 2 ಟೈರ್ ಕೂಡ ರಿಸೋಲ್ಗೆ ಬಂದಿದೆ, ಫ್ಲಾಟ್ ಆಗಿದೆ. ಅದರಲ್ಲಿ ಈಗ ಒಂದು ಟೈರನ್ನು ರಿಸೋಲ್ಗೆ ಕೊಟ್ಟು ಸ್ಟೆಪಿನಿ ಟೈರ್ ಹಾಕೊಂಡು ಲೈನಿಗೆ ಹೋಗುವಂತ. ಒಂದು ಟೈರ್ ಕೊಡುವ, ಇನ್ನೊಂದು ಟೈರ್ ಸಹ ಕೊಡಲಿಕ್ಕೆ ಉಂಟು, ಅದು 2 ದಿವಸ ಬಿಟ್ಟು ಕೊಡುವ. ನಮ್ಮ ಟೈರ್ ರೆಡಿಯಲ್ ಆಗಿರೋದ್ರಿಂದ ಅದಕ್ಕೆ ಹಾಟ್ ರಿಸೋಲ್ ಆಗೋದಿಲ್ಲ, ಕೋಲ್ಡ್ ರಿಸೋಲ್ ಆಗಬೇಕು. ಅದಕ್ಕೋಸ್ಕರ ಉಜಿರೆಗೆ ಹೋಗಬೇಕು. ಬನ್ನಿ, ಇಲ್ಲಿಂದ ಆದಷ್ಟು ಬೇಗ ಹೋಗುವ. ಐಟಮ್ ಎಲ್ಲ ಕಟ್ಟಿಯಾಗಿದೆ, ನಮಗೋಸ್ಕರ ವೆಯ್ಟಿಂಗ್. ಸ್ವಲ್ಪ ರಿಸೋಲ್ಗೆ ಕೊಟ್ಟು ಸ್ಟೆಪಿನಿ ಹಾಕಿಕೊಂಡು ಬರುವ. ಬನ್ನಿ, ಇಲ್ಲಿಂದ ನಮ್ಮ ಪಯಣ ಶುರು ಮಾಡುವ. ಉಜಿರೆಗೆ ಹೋಗುವ ಮುಂಚೆ ಇಲ್ಲಿ ಒಂದು ಮಿಲ್ ಉಂಟು, ತೆಂಗಿನ ಎಣ್ಣೆದ್ದು ಮಿಲ್. ಅಲ್ಲಿಗೆ ಕೊಬ್ಬರಿ ಕೊಟ್ಟಿದ್ದಾರೆ, ಅದನ್ನು ಇಳಿಸ್ಕೊಂಡು ಹೋಗಬೇಕು. ಅಲ್ಲಿ ನಮ್ಮ ಇನ್ನೊಬ್ಬರು ಸೆರಿಪಾಕ ಅಂತ ಅವರು ಕಾಯ್ತಾ ಇದ್ದಾರೆ ಇದನ್ನು ಅನ್ಲೋಡ್ ಮಾಡಲಿಕ್ಕೆ. ಇದನ್ನು ಅನ್ಲೋಡ್ ಮಾಡಿಸಿ ಸೀದಾ ಹೋಗುವ. ಆದಷ್ಟು ಬೇಗ ರಿಸೋಲ್ ಆಗೋ ತನಕ ಇಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಟೈರ್ ಕೊಟ್ಟು ಬರುವ ಅಂತ. ಟೈರ್ ಕೊಟ್ಟು ಬಂದು ಮತ್ತೆ ಲೈನಿಗೆ ಹೊರಡಿ ನಾಳೆ ಏನಾದರೂ ನೋಡುವ, ನಾಳೆ ತರುವುದಾ ನಾಡಿದ್ದು ತರುವುದಾ ನೋಡುವ ಟೈರನ್ನು. SP ಆಯಿಲ್ ಮಿಲ್ ಅಂತ ಇಲ್ಲೇ ನಮ್ಮ ಉಜಿರೆಯಲ್ಲಿರೋದು. ಇಲ್ಲಿಗೆ ನಮ್ಮ ಕೊಬ್ಬರಿ ಖಾಲಿ ಮಾಡಲಿಕ್ಕೆ ಇದ್ದದ್ದು. ನಮ್ಮ ಸೆರಿಪಾಕ ನೋಡಿ ನಮಸ್ತೆ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ಅನ್ಲೋಡ್ ಮಾಡಿದರು, ಅದನ್ನು ತಗೊಂಡೋಗಿ ಅಲ್ಲಿ ಕೊಡ್ತಾರೆ. ಮತ್ತು ನಾವಿಲ್ಲಿಂದ ಉಜಿರೆ ಕಡೆಗೆ ಹೋಗುವ. ಬನ್ನಿ. ನಮ್ಮ ಈ ಉಜಿರೆಯಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಶುರುವಾಗಿ ಎಲ್ಲಿದ್ದ ಅಂಗಡಿಗಳು, ಎಲ್ಲಿದ್ದ ಗ್ಯಾರೇಜ್ಗಳು ಎಲ್ಲಿಗೆ ಹೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮುಂಚೆ ಆದರೆ ಕರೆಕ್ಟ್ ಗೊತ್ತಾಗ್ತಿತ್ತು, ಈಗ ಹುಡುಕುವ ಕೆಲಸ ಉಂಟು. ಗೊತ್ತಾಗೋದಿಲ್ಲ ಮಾರ್ರೆ, ರಪ್ಪ ಗೊತ್ತಾಗೋದಿಲ್ಲ. ನನಗೆ ಗುರುತಿಗೆ ಒಂದೇ ಇರೋದು, ಅಲ್ಲಿ ಒಂದು ಪೆಟ್ರೋಲ್ ಪಂಪ್ ಕಾಣಿಸ್ತಾ ಇರ್ಬೋದು ನಿಮಗೆ, ಅದರದ್ದು ನೇರ ಒಪೋಸಿಟ್ ಇರೋದು ಅದು. ಬನ್ನಿ ಹೋಗುವ, ಅಲ್ಲಿ ಹೋಗಿ ಕೇಳುವ ಎಂತ ಅಂತ. ರಿಸೋಲ್ ಆದರೆ ರಿಸೋಲ್ ಮಾಡಿಸುವ, ಇಲ್ಲದಿದ್ದರೆ ಹೋಗೇನೆ ಟೈರ್ ಸ್ಟೆಪಿನ ಹಾಕ್ಕೊಂಡು ಸೀದಾ ಮುಂದುವರಿಸೋದಂತ. ನೋಡುವ ಎಂತೆಲ್ಲ ಆಗ್ತದೆ ಅಂತ ನಿಮಗೆ ಅಪ್ಡೇಟ್ ಕೊಡ್ತೇನೆ. ನೋಡಿ, ಇಲ್ಲಿ ರೋಡಲ್ಲಿ ನಿಂತಿದೆ, ತುಂಬ ಗಾಡಿ ಉಂಟಾ ಅಂತ. ಇಲ್ಲಿ ಎಲ್ಲ ಟಯರಿಗೆ ಬರೋದು ಮಾರ್ರೆ, ಫುಲ್ ಜನ ಇದ್ದಾರೆ. ಎಂತ ಮಾಡೋದು ನೋಡುವ, ಬನ್ನಿ ಎಂತ ಆಗ್ತದೆ ಅಂತ. ನಮ್ಮ ಗಾಡಿಯನ್ನು ಅಲ್ಲಿ ಸೈಡ್ಗೆ ಹಾಕಿದ್ದೇನೆ, ರೋಡ್ ಸೈಡಲ್ಲಿ ಉಂಟು. ಇದೇ ಅಂಗಡಿಯಲ್ಲಿ ರಿಸೋಲ್ಗೆ ಕೊಡೋದು. ಇವರು ರಿಸೋಲ್ ಮಾಡೋದಿಲ್ಲ ಅಂತೆ, ಮಂಗಳೂರಿಗೆ ಕಳಿಸಿ ರಿಸೋಲ್ ಮಾಡಿ ತರಿಸೋದಂತ ಹೇಳಿದರು. ಸೊ ಓನರ್ ಹತ್ರ ಎಲ್ಲ ಮಾತಾಡಿ ಆಯಿತು, ಓಕೆ ಅಂತ ಹೇಳಿದ್ದಾರೆ. ಈಗ ಟೈರನ್ನೊಂದು ಬಿಚ್ಚಿಸಿ ಸ್ಟೆಪಿನ ಹಾಕಿಕೊಂಡು ಇಲ್ಲಿಂದ ಹೊರಡುವ. ಆ ಕಾರು ಹೋದ್ಮೇಲೆ ನಮ್ಮ ಗಾಡಿಯನ್ನು ಇಲ್ಲಿಗೆ ಹಾಕಬೇಕಂತೆ, ಅಲ್ಲಿಗೆ ಹಾಕಬೇಕಂತೆ. ಬನ್ನಿ, ನಾವು ರಿವರ್ಸ್ ಇಡುವ ಗಾಡಿಯನ್ನು. ಆದಷ್ಟು ಬೇಗ ಆಗಲಿ ಮಾರೆ. ಅವರು ರಿವರ್ಸ್ ಹೇಳ್ತಾರೆ, ಹಾಗೆ ಹೋದರೆ ಆಯಿತು. ಗಾಡಿದ್ದು ಕೆಲಸ ಬಂದರೆ ಮೂಗು ತನಕ ಬರ್ತದೆ, ಅದಲ್ಲದೆ ಹೈವೇ ಮಾರೆ. ಹಿಂದೆ ನೋಡಿ ಗಾಡಿ ಬರ್ತಾ ಉಂಟು, ರಿವರ್ಸ್ ತೆಗಿಲಿಕ್ಕೆ ಸಹ ಹೆದರಿಕೆ ಆಗ್ತದೆ, ಆ ಥರ ಆಗಿದೆ. ಬನ್ನಿ, ಆರಾಮ್ಸೆಯಿಂದ ರಿವರ್ಸ್ ತಗೊಂಡು ಹೋಗುವ. ಮುಂಚೆ ನಮ್ಮ ಉಜಿರೆ ಯಾವ ಥರ ಇತ್ತು, ಈಗ ಯಾವ ಥರ ಆಗಿದೆ ಮಾರೆ, ಗುರ್ತನೇ ಸಿಗೋದಿಲ್ಲ. ಮುಂಚೆ ಆದರೆ ಇಲ್ಲಿ ಎಷ್ಟು ಜಾಗ ಇರ್ತಿತ್ತು ಅಂತ ಹೇಳಿದರೆ, ಇಲ್ಲಿಂದ ಶುರು ಆಗ್ತಿತ್ತು ನೋಡಿ, ಇಲ್ಲಿ ಡಾಮರ ಎಂಡಾಗಲಿಲ್ವ, ಅಲ್ಲಿಂದ ಆ ಮೂಲೆ ತನಕ ಫುಲ್ ಮಡ್ ರೋಡ್ ಇತ್ತು. ಈಗ ಹೈವೇಯಲ್ಲಿ ನಿಲ್ಲಿಸಿ ಕೆಲಸ ಮಾಡುವಾಗ ಆಗಿದೆ. ಎಲ್ಲರಿಗಿದು ತೊಂದರೆವೇ, ಗಾಡಿ ಬಿಡುವವರಿಗೆ ಸಹ ತೊಂದರೆ, ಮತ್ತು ಅಂಗಡಿಯವರಿಗೆ ಸಹ ತೊಂದರೆ, ಎಲ್ಲರಿಗೂ ತೊಂದರೆವೇ. ಆದರೆ ಒಂದು ಆಗಲಿ ಅಂತ, ಒಂದು ಕೆಲಸ ಆಗಲಿ, ಮತ್ತು ಆರಾಮ್ಸೆ ಅಲ್ಲಿ ಹೋಗ್ಬೋದಲ್ಲ. ಇಲ್ಲದಿದ್ದರೆ ಯಾವತ್ತು ನೋಡಿದ್ರು ಬ್ಲಾಕ್ ನೋಡಿ. ಆ ಕಾರು ಹೊರಡಿತು, ಆ ಕಾರು ಹೊರಟ ಮೇಲೆ ನಮ್ಮ ಗಾಡಿಯನ್ನು ಅಲ್ಲಿಗೆ ಹಾಕುವ. ಫೈನಲಿ ಬಿಲ್ಲೆಲ್ಲ ಬರೆಸಿಕೊಂಡು ಬಂದಾಯಿತು. ಅಡ್ವಾನ್ಸ್ ಅಂತ ಕೊಡಲಿಲ್ಲ, ಅಡ್ವಾನ್ಸ್ ಕೇಳಿದರೆ ಅಂಥದ್ದು ಕೊಟ್ಟಿರಲಿಲ್ಲ ಓನರ್. ಅದಕ್ಕೋಸ್ಕರ ಇದನ್ನು ಕೊಟ್ಟು ನಾಳೆ ಟೈರನ್ನು ತಗೊಂಡು ಹೋಗಬೇಕು. ಇಲ್ಲಿ ಕೆಲಸ ನಡೀತಾ ಉಂಟು. ನಮ್ಮ ಸ್ಟೆಪಿನಿ ತೆಗೆದು ಇಲ್ಲಿಗೆ ಈಗ ಫಿಕ್ಸ್ ಮಾಡಬೇಕು. ಅವರು ಇನ್ನೊಂದು ಕೆಲಸದಲ್ಲಿದ್ದಾರೆ, ಅದಕ್ಕೋಸ್ಕರ ಸ್ಟೆಪಿನಲ್ಲಿ ನೋಡಿ. ನಮ್ಮ ಹಳೆ ಗಾಡಿ TTದ್ದು ಕೆಲಸ ಮಾಡೋದೆಲ್ಲ ಅಲ್ಲಿ ಒಬ್ಬರು ಕೂತಿದ್ದಾರಲ್ಲ, ಅದೇ ಮೆಕ್ಯಾನಿಕ್ ಮಾಡೋದು. ಬೆಸ್ಟ್ ಮೆಕ್ಯಾನಿಕ್ ನಾನು ನೋಡಿದ ಪ್ರಕಾರ, ಬೆಸ್ಟ್ ಅಂತ ಹೇಳಿದರೆ ಬೆಸ್ಟ್ ಮೆಕ್ಯಾನಿಕ್. ಎಲ್ಲಿದ್ದರೂ ನಾವು ಎಲ್ಲಿ ಬಾಕಿ ಆದರೂ ಬಂದು ಮಾಡಿಕೊಡ್ತಾರೆ ಕೆಲಸ, ಅದೊಂದು ಪುಣ್ಯ.
ಅವರಿಗೆ ನಾಳೆ ನಮ್ಮ ಟಿ ಟಿಯನ್ನು ಒಪ್ಪಿಸಬೇಕು. ಸ್ವಲ್ಪ ಕೆಲಸ ಉಂಟು ಟಿ ಟಿದ್ದು. ಫಸ್ಟ್ ಇದು ಟೈರಿದ್ದು ವರ್ಕ್ ಆಗಲಿ. ಟೈರ್ದು ವರ್ಕ್ ಆದ ಮೇಲೆ ಇಲ್ಲಿ ಸೀದಾ ಕಂಪನಿಗೆ ಹೋಗಿ ಲೋಡ್ ಮಾಡಿಸುವ ಗಾಡಿ. ಲೋಡು ಎಲ್ಲ ಕಟ್ಟಿ ಎಲ್ಲ ಆಗಿದೆ ಅಂತೆ. ನನಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇರುತ್ತೆ. ಬನ್ನಿ ಒಂದು ಸರಿ ಮಾಡಿಸಿ ಹೋಗುವ. ಟಯರಿದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಕಂಪನಿ ಕಡೆ ಹೋಗ್ತಾ ಇದ್ದೇನೆ. ಸ್ಟೆಪ್ನಿಯಲ್ಲಿದ್ದ ಟಯರನ್ನು ಹಾಕಿದ್ದೇವೆ. ಈಗ ಉಜಿರೆ ದಾಟಿಕೊಂಡು ಹೋಗೋದು. ಇಲ್ಲಿಂದ ಒಂದು ಕರೆಕ್ಟಾಗಿ ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು ಕಂಪನಿಗೆ. ಬನ್ನಿ ಇಲ್ಲಿಂದ ಹೋಗಿ ಲೋಡ್ ಮಾಡಿಸುವ ಗಾಡಿಗೆ ಆದಷ್ಟು ಬೇಗ. ಮತ್ತು ಇಲ್ಲಿಂದ ಸೀದಾ ಹೊರಡುವ ಲೈನಿಗೆ. ಗಂಟೆ ಕರೆಕ್ಟಾಗಿ 11 ಆಗ್ತಾ ಬಂತು. ನೋಡುವ ಎಂತ ಆಗ್ತದೆ ಅಂತ. ಲೈನಿಗೆ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಅದನ್ನು ಕೂಡ ಮುಂದೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ನಮ್ಮ ಆದಿಪುರುಷ ಮಹಾಪುರುಷ ವಸಂತಣ್ಣನವರಿಗೆ ಜೈ. ಎಂತ ಲೈನಿಗೆ ಬರ್ತದೆ ಇವತ್ತು. ಮತ್ತೆ ನಾವು ಚಾ ಕುಡಿದ್ರಾ? ನೀವು ನನಗೋಸ್ಕರ ಕಾಯ್ದ ಈಗ ಅವರೆಲ್ಲ ಕುಡ್ದಾಯ್ತಾ? ನೋಡಿ ವಸಂತಣ್ಣನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂತ. ಬನ್ನಿ ಇಲ್ಲಿ ಫಸ್ಟಿಗೆ ಚಾ ಕುಡಿಯುವ. ಫಸ್ಟ್ ಆಫ್ ಆಲ್ ನಮ್ಮ ಗಾಡಿಯನ್ನು ಕಂಪನಿಗೆ ತಂದಾಯಿತು. ಚಾ ಕುಡಿದು ಲೋಡ್ ಮಾಡಿಸುವ. ಬನ್ನಿ ಹೋಗುವ ಇಲ್ಲಿಂದ. ಇವತ್ತಿನ ನಮ್ಮ ತಿಂಡಿ ಇಡ್ಲಿ ಮತ್ತು ಸಾಂಬಾರು. ನಿಮಗೆ ಅಂತ ಸೀರಾ ಅವಲಕ್ಕಿ. ಅವರಿಗೆ ಸೀರಾ ಅವಲಕ್ಕಿ, ನನಗೆ ಇಡ್ಲಿ ಮತ್ತು ಸಾಂಬಾರು. ಇದನ್ನು ತಿಂದು ಇಲ್ಲಿಂದ ಸೀದಾ ಲೋಡು. ಇದು ಕಟ್ಟಿ ಆಯಿತಾ? ಇನ್ನು ಹೊರಡುದಾ ಸೀದಾ? ಫೈನಲಿ 12 ಗಂಟೆಗೆ ನಮ್ಮ ಗಾಡಿ ಎಲ್ಲ ಲೋಡಾಗಿ ಆಯಿತು. 12 ಗಂಟೆಗೆ ಲೋಡ್ ಆದರೂ ಪರವಾಗಿಲ್ಲ ಮಾರೆ. ಈಗ ಇನ್ನು ಬಿಡುದು 12 ಗಂಟೆ ಅಂತ ಅಂದ್ಕೊಳ್ಳಿ. ಆದರೆ ಐಟಮ್ ಎಷ್ಟು ತೆಗೊಳ್ಲಿಕ್ಕೆ ಉಂಟು ನೋಡಿ. ಇಷ್ಟು ತೆಗೊಳ್ಲಿಕ್ಕೆ ಉಂಟು. ಇದನ್ನು ಅಲ್ಲಿಂದ ತೆಗೊಳ್ಳುವಾಗ ಎಷ್ಟಾಗ್ಬೋದು? ಗಂಟೆ ಒಂದು ಆಗ್ತದೆ. ಮತ್ತು ಲೈನಿಗೆ 1 ಗಂಟೆಗೆ ಹೊರಡಬೇಕು. ಇವರು ಅನ್ಕೊಳ್ತಾರೆ 12 ಗಂಟೆಗೆ ಬಿಟ್ಟರೆ ಇವರು ಬಿಟ್ಟಿದ್ದಾರೆ ಅಂತೇಳಿ. ಹಾಂ, ಅದೆಷ್ಟಾಗ್ತದೆ? 1 ಗಂಟೆ. ಬನ್ನಿ, ನಮ್ಮ ಹೇಳಿ ಪ್ರಯೋಜನ ಇಲ್ಲ. ಬನ್ನಿ ಇಲ್ಲಿಂದ ಸೀದಾ ಉಜಿರೆಗೆ ಹೋಗಿ ಐಟಮ್ ತೆಕ್ಕೊಂಡು ಲೈನಿಗೆ ಹೊರಡುವ. ಬನ್ನಿ. ಕಂಪನಿಯಿಂದ ಬಿಟ್ಟವರೀಗ ಉಜಿರೆ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ಒಂದು ಐಟಮ್ ತೆಗೊಳ್ಳಿಕ್ಕೆ ಉಂಟು. ಅಲ್ಲಿಂದ ಐಟಮ್ ತೆಕ್ಕೊಂಡು ನಮ್ಮ ಲೈನನ್ನು ಮುಂದುವರಿಸುವ. ಗಂಟೆ ಎಷ್ಟಾಯಿತು ವಸಂತಣ್ಣ? 12 ಏನಾಯ್ತಾ ಅಂತ. ಎಷ್ಟಾಯಿತು ನೋಡಿ. ಇಲ್ಲಿ ಯಾವ ಥರ ಬ್ಲಾಕ್ ಆಗ್ತದೆ ಅಂತ ಇದೆ. ಇದೊಂದು ಕನ್ಸ್ಟ್ರಕ್ಷನ್ ಬೇಗ ಮುಗಿದ್ರೆ ಸಾಕು ಮಾರೆ. ಎಷ್ಟಾಯ್ತು? 12:05. ಇಲ್ಲಿಂದ ಬಿಡುವಾಗ 1 ಗಂಟೆ ಪಕ್ಕ. ಇಲ್ಲಿಂದ ಐಟಮ್ ತೆಕ್ಕೊಂಡು ಮುಂದಿನ ವಿಚಾರವನ್ನು ಮುಂದೆ ಮಾತಾಡುವ. ಬನ್ನಿ ಹೋಗುವ. ಲೆಟ್ಸ್ ಗೋ. ನಮ್ಮ ಐರಾವತನ ಲುಕ್ ಯಾವ ಥರ ಕಾಣಿಸ್ತುಂಟು ಅಂತ ನೋಡಿ ಅಂತೆ. ಈಗ ಅದಕ್ಕೆ ಲೋಡ್ ಮಾಡಿಸ್ತಾ ಇದ್ದಾರೆ. ಲೋಡ್ ಆದಮೇಲೆ ಇಲ್ಲಿಂದ ಹೊರಡುದು. ಮತ್ತು ನಮ್ಮ ಮ್ಯಾನೇಜರ್ ಬಂದರು ನೋಡಿ. ಟ್ಯಾಕ್ಸ್ ಬಿಲ್ ಕೊಡಲಿಕ್ಕೆ ಮರ್ತೋಗುದು ಅವರಿಗೆ. ಅಲ್ಲ ಮರ, ನಿಮಗೆ ಬರಲಿಕ್ಕೆ ಟ್ಯಾಕ್ಸ್ ಬಿಲ್ ಕೊಡಲಿಕ್ಕೆ ಆಗೋದಿಲ್ಲ. ಎಂಥದ್ದು ನಿಮ್ಮ ಅವಸ್ಥೆ. ನಮ್ಮ ಐರಾವತನ ಲುಕ್ ನೋಡಿ ಯಾವ ಥರ ಉಂಟಂತ. ಇಲ್ಲಿಂದ ಲೋಡ್ ಮಾಡಿಸಿ ಬಿಲ್ಲೆಲ್ಲ ಮಾಡಿಸಿ ಆಯಿತು. ಈಗ ಲೋಡ್ ಮಾಡಿಸಿ ಇಲ್ಲಿಂದ ಸೀದಾ ಹೊರಡುವ. ಇಬ್ಬರು ಆಂಟೆಲ ಮೊಂಟಲ್ನವರಿದ್ದಾರೆ ನೋಡಿ. ಒಂದು ನಮ್ಮ ವಸಂತಣ್ಣ ಮತ್ತು ಇನ್ನೊಬ್ಬರು ನಮ್ಮ ಯಾರಪ್ಪ ಮ್ಯಾನೇಜರ್. ಎಂಥದ್ದು ಮಾಡ್ತಾ ಇದ್ದಾರೆ ಅಂತ ನೋಡು. ದೈತಿ ಲೋಡ್ ಆಯ್ತಾ ವಸಂತಣ್ಣ? ಎಂತ ಅಲ್ಲಿಂದ ಐಟಮ್ ಎಲ್ಲ ತಗೊಂಡು ಬಿಟ್ಟವರೀಗ ನಿಡಿಗಲ್ ಪಾಸ್ ಮಾಡಿಕೊಂಡು ಸೋಮಂತಡ್ಕ ರೋಡಲ್ಲಿ ಹೋಗ್ತಾ ಇದ್ದೇನೆ. ಈಗ ವಸಂತಣ್ಣ ಎಂತ ವಸಂತಣ್ಣ? ಅದೊಂದು ಉಪದ್ರ ಅಲ್ಲ. ಈಗ 12:15 ಆಯಿತು. ಇಲ್ಲಿಂದ ಹೋಗ್ತಾ ಇದ್ದೇವೆ. ಆದಷ್ಟು ಬೇಗ ಒಂದು ಲೈನ್ ಮುಗಿಸುವಂತ. ಯಾವಾಗ ನೋಡಿದ್ರು 6 ಗಂಟೆ 6:30 ಆಗುವಾಗ ಇವತ್ತೊಂದು ಬೇಗ ಮುಗಿಸುವಂತ ಅಲ್ಲ. ಬೇಗ ಮಾಡಬೇಕು. ಬೇಗ ಮನೆಗೆ ಹೋಗ್ಬೇಕು. ಅದೇ ಎಂತದ್ದು ನಾಡಿದ್ದು ಬಿಡುವ 1:30 ಗಂಟೆ ಬಿಡ್ತಾರಲ್ಲ ಇವರು, ಬೇಗ ಬರ್ತಾರಂತೇಳಿ. ಇವರಿಗೆ ಮಾಮೂಲಿ 6 ಗಂಟೆ ಆಗ್ಲೇಬೇಕಲ್ಲ. ಎಂತ ಅದೇ ಉಪದ್ರ. ಬನ್ನಿ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಚಾರ್ಮಾಡಿ ಕಡೆಗೆ. ಇವತ್ತಿನ ಫಸ್ಟ್ ಆಫ್ ಆಲ್ ನಮ್ಮ ಲೈನ್ ಇರೋದು ಚಾರ್ಮಾಡಿ ಮತ್ತು ಕಕ್ಕಿಂಜೆ, ನೆರಿಯಾಗಿ, ಅರಸಿನಮಕ್ಕಿಯಾಗಿ, ಕೊಕ್ಕಡಕ್ಕೆ ಬಂದು ಧರ್ಮಸ್ಥಳಕ್ಕೆ ಬಂದು ಮತ್ತೆ ಉಜಿರೆಗೆ ಬರೋದು. ಒಂದು ಸುತ್ತು ಹೋಗಬೇಕು. ಲಾಂಗ್ ಲೈನ್ ಬೇರೆ. ಇಂಥ ಲೈನಿಗೆಲ್ಲ ಬೇಗ ಬಿಡಬೇಕು. ಪರವಾಗಿಲ್ಲ, ಈಗ ಬಿಟ್ಟಿದ್ದಾರಲ್ಲ. ಈಗ ಇಲ್ಲಿಂದ ಸೀದಾ ಹೊರಡುವ. ಬನ್ನಿ. ಹತ್ರ ಸೋಮಂತಡ್ಕ ರೀಚ್ ಆಗ್ತಾ ಬಂದ್ವಿ. ನಮ್ಮ ಗಾಡಿದ್ದು ಮೈಲೇಜ್ ಯಾರ ಕೇಳ್ತಾ ಇದ್ರು. ಮೈಲೇಜ್ ಎಂತಂತ ಹೇಳೋದು. ಒಮ್ಮೊಮ್ಮೆ ನಮ್ಮ ಐರಾವತ ಎಷ್ಟು ಕೊಡ್ತಾನೆ ಅಂತ ಹೇಳಿದರೆ, ಒಮ್ಮೊಮ್ಮೆ ಅವನಿಗೆ ಖುಷಿ ಆದಾಗ 15-16 ತನಕ ಕೊಡ್ತಾನೆ. ಅವನಿಗೆ ಬೇಸರ ಆದಾಗ 8-9 ತನಕ ಕೊಡ್ತಾನೆ. ಒಂದು ಅವರೇಜ್ ಒಂದು ಇಟ್ಕೊಳ್ಳೋದಾದರೆ ಒಂದು 12 ತನಕ ಇಟ್ಕೊಳ್ಬೋದು.
ಒಮ್ಮೊಮ್ಮೆ ಅವನಿಗೆ ಖುಷಿ ಆದ್ರೆ ಹೇಗೆ ಗೊತ್ತುಂಟು ವಸಂತಣ್ಣ, ಹ. 15-16 ನನಗೆ 16 ಒಮ್ಮೆ ಕೊಟ್ಟಿದ್ದ. ನಾನು ಇಲ್ಲಿಂದ ಬಾಡಿ ಆ್ಯಕ್ಚುಲಿ ಇದು ಬಾಡಿ ಕಟ್ಟಿಸಿದ್ದು ಬೆಂಗಳೂರಲ್ಲಿ. ನಾನು ಬೆಂಗಳೂರಿಗೆ ಹೋಗಿ ಬರುವಾಗ ಎಷ್ಟು ಕೊಟ್ಟಿದ್ದ ಅಂತ ಹೇಳಿದರೆ ಎಷ್ಟು ಹೋಗಿ ಬರುವಾಗ ನಮ್ಮ ಒಂದು 16 ಕೊಟ್ಟಿದ್ದಾನೆ ಕರೆಕ್ಟ್. 15.9 15.9 ಕೊಟ್ಟಿದ್ದಾನೆ. ಈಗ ಲೈನಿಗೆ ಲೋಡ್ ಇರುವಾಗ ಆಗ ಖಾಲಿ ಹೋಗಿ ಬಂದದ್ದು, ಖಾಲಿ ಗಾಡಿ 16 ಕೊಡ್ತಿದ್ದ. ಈಗ 1.5 ಟನ್ ಎಲ್ಲ ಹಾಕಿದರೆ ಒಮ್ಮೊಮ್ಮೆ 16 ಕೊಡ್ತಾನೆ, ಒಮ್ಮೊಮ್ಮೆ 8 ಕೊಡ್ತಾನೆ, ಒಮ್ಮೊಮ್ಮೆ 9 ಕೊಡ್ತಾನೆ, ಒಮ್ಮೊಮ್ಮೆ 14 ಕೊಡ್ತಾನೆ. ಹೀಗೆ ಹೇಳಲಿಕ್ಕೆ ಆಗುದಿಲ್ಲ ಕರೆಕ್ಟ್, ಗೊತ್ತಾಯ್ತಾ? ಒಂದು ಅವರೇಜ್ ಅಂತ ಇಟ್ಕೊಂಡು ನಿಮಗೆ ತಿಂಗಳಿದು ಲೆಕ್ಕ ನೋಡಿದಾದ್ರೆ ಒಂದು 12-13 ತನಕ ನೀವು ಮೊನ್ನೆ ಒಂದು ಯಾರ ಹಿಡ್ಕೊಳ್ಬೋದು. ನಾನು ರಿಜಾರ್ಡಲ್ಲಿ ಹೋದೆ, ಅಲ್ಲಿ ಹೊಸ ಅಂಗಡಿಗೆ ಹಾಕ್ಲಿಕ್ಕೆ. ಅವರು ಹೇಳಿದ್ರೆ ಆ ಪಂಪ್ ಇದು ಡೀಸೆಲ್ ಮೈಲೇಜ್ ಇಲ್ಲ ಅಂತ ಹೇಳಿ. ಅದೇ ಯಾವ್ದು ಅದೆಲ್ಲ ಎಲ್ಲಿ ಲಾಯಲ ಕ್ರಾಸ್ ಅಲ್ಲಿ ಕೂಡ ಹೌದು, ಉಜಿರೆಯಲ್ಲಿ ಕೂಡ ಹೌದು. ಅದು ಡೀಸೆಲ್ ಮೈಲೇಜ್ ಇಲ್ಲ, ಅದಕ್ಕೆ ನೀವು ಇಂಡಿಯನ್ ಯಾವ್ದು ಹಾಕ್ಬೇಕು ಅಂತ ಹೇಳಿದ್ರು. ಅವ್ರಿಗೆ ಒಳ್ಳೆ ಮೈಲೇಜ್ ಕೊಡ್ತಾರೆ. ಗೊತ್ತಿಲ್ಲ ಅದರ ಬಗ್ಗೆ, ಒಮ್ಮೆ ಚೇಂಜ್ ಮಾಡಿ ನೋಡುವ. ಒಬ್ಬೊಬ್ರು ಹೇಳ್ತಾರೆ. ನಾನು ಮತ್ತೆ ನಮ್ಮ ಓನರ್ಗೆ ಅಲ್ಲಿ ಹಾಕಿಸ್ಬೇಕಲ್ಲ, ಬಿಲ್ ಎಲ್ಲ ತಗೊಳ್ಳೋದು ಅಲ್ಲಿ ಅಲ್ಲ, ನಾವೆಂತ ಮಾಡ್ಲಿಕ್ಕೆ. ಹೌದು ಅಲ್ಲ, ನಂಗೆ ಅವರು ದನಿಯವರ ಫ್ರೆಂಡ್ ಅವರು. ಹೌದು ಕರೆಕ್ಟ್. ಎಂತ ಗೊತ್ತುಂಟು, ಕರೆಕ್ಟ್ ಒಂದೊಂದು ಇದರಲ್ಲಿ ಇರ್ತದೆ, ಒಂದೊಂದರಲ್ಲಿ ಒಂದೊಂದು ಮೈಲೇಜ್ ಸಿಗ್ತದೆ. ಹೌದು ಕರೆಕ್ಟ್. ಅವ್ರು ಹೇಳಿದ್ರು ನಾನು ಅದರಲ್ಲೇ ಹಾಕೋದಿಲ್ಲ, ನಾನು ಇಂಡಿಯನ್ ಅಲ್ಲಿ ಹಾಕ್ತೇನೆ ಅಂತ ಹೇಳಿದ್ರು. ನಾನು ಹೇಳಿದ್ರೆ ಅಲ್ಪ ಉಜಿರೆಯಲ್ಲಿ ಕಾಂಪೌಂಡ್ ಅಲ್ಲ, ಅಲ್ಲಿ ಹಾಕಿಸು ಅಂತ. ಬೇಡಪ್ಪ, ಅದರಲ್ಲಿ ಮೈಲೇಜ್ ಇಲ್ಲ, ಅಲ್ಲಿ ಬೇಕಾದ್ರೆ ನೀವು ಕ್ಯಾನ್ ತಗೊಂಡು ಹೋಗಿ 5 ಲೀಟರ್ ಕ್ಯಾನ್ ಅಲ್ಲಿ 7 ಲೀಟರ್ ಹಿಡಿತಾರೆ ಅಂತ ಹೇಳ್ತಾರೆ ಅವರು. ಹೌದಾ? 5 ಲೀಟರ್ ಕ್ಯಾನ್ ಅಲ್ಲಿ ತಗೊಂಡು ಹೋಗಿ ನೀವು, ಅದರಲ್ಲಿ 7 ಲೀಟರ್ ಹಿಡಿತಾರೆ ಅಂತ ಹೇಳಿದ್ರು. ನಾನು ಇಲ್ಲಿಂದ ಬಂದು ತಗೊಂಡು ಹೋಗಿ ಅದರಲ್ಲಿ ಇರ್ತದೆ 5 ಲೀಟರ್, 2 ಲೀಟರ್ ಇಲ್ಲ ಅದರಲ್ಲಿ ಡೀಸೆಲ್ ಕೂಡ, ಮತ್ತೆ ಮೈಲೇಜ್ ಕೂಡ ಇಲ್ಲ ಅಂತ ಹೇಳ್ತಾರೆ. ಎಂತ ಮಾರ ಆ ಥರ ಉಂಟಾ? ನನಗೆ ಇದು ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ನನಗೆ ಯಾರೊಬ್ರು ಹೇಳಿದ್ರು ವಸಂತಣ್ಣ, ಎಂತ ಗೊತ್ತುಂಟಾ, ಅಲ್ಲಿ ಕಮ್ಮಿ ಮೈಲೇಜ್ ಸಿಗ್ತದೆ ಅಂತ ಹೇಳ್ತಾ ಇದ್ರು. ಮತ್ತೆ ನಾನು ಅದನ್ನು ತಲೆಗೆ ಹಾಕೊಳ್ಳಿಲ್ಲ. ಮತ್ತೆ ಓನರ್ ಕೂಡ ಅಲ್ಲಿ ಹಾಕಿಸ್ತಾರಲ್ಲ, ನಾನು ಮತ್ತೆ ಮಾತಾಡಲಿಲ್ಲ. ಈಗ ನೀವು ಹೇಳಿದಾಗ ನನಗೆ ವಿಷಯ ಗೊತ್ತಾಯ್ತು. ನನಗೆ ಅವ್ರು ಮೊನ್ನೆ ಹೇಳಿದ್ರು ರಿಕ್ಷಾದವರು, ಅವ್ರು ರಿಕ್ಷಾದಲ್ಲಿ ಹೋದದ್ದು. ನಾನು ಹೇಳಿದಲ್ಲಿ ಉಜಿರೆ ಪಂಪಲ್ಲಿ ಹಾಕು ಅಂತ. ಅದಕ್ಕೆ ಅವರು ಉಜಿರೆ ಪಂಪಲ್ಲಿ ಬೇಡ, ಯಾಕೆ ನಾನು ಒಂದು ದಿವಸ ಕ್ಯಾನ್ ಕೊಂಡೋಗಿದ್ದೆ, ಅದರಲ್ಲಿ 5 ಲೀಟರ್ ಕ್ಯಾನ್ 7 ಲೀಟರ್ ಡೀಸೆಲ್ ಹಿಡಿತು ಅಂತ ಹೇಳಿದ್ರು. ನಾನು 7 ಲೀಟರ್ ನಾನು ಕೊಟ್ಟು ಬಂದೆ ಅಂತ ಹೇಳಿದ್ರು. ನನಗೆ ಸಹ ಗಾಳಿ ಸುದ್ದಿ ಇತ್ತು ಅಲ್ಲಿ ಮೈಲೇಜ್ ಸಿಗೋದಿಲ್ಲ ಅಂತ. ನೋಡುವ, ಒಮ್ಮೆ ಚೇಂಜ್ ಮಾಡಿ ನೋಡುವ ಅಲ್ಲ, ಒಮ್ಮೆ ಧನ್ಯವ್ರ ಹತ್ರ ಹೇಳಿ ಒಂದು ಚೇಂಜ್ ಮಾಡಿ ನೋಡುವ. ಈಗ ಇಲ್ಲಿಂದ ಹೊರಡುವ ಬನ್ನಿ. ಈ ಕಿತ್ತೋಗಿರೋ ರೋಡಲ್ಲಿ ನಮ್ಮ ಪಯಣ ಸಾಗ್ತಾ ಉಂಟು. ಇಲ್ಲಿಂದ ಒಂದು 2 ಕಿಲೋಮೀಟರ್ ಇದೇ ಥರ ಇರ್ತದೆ. ಮತ್ತೆ ಮುಂದೆ ಕನ್ಸ್ಟ್ರಕ್ಷನ್ ನಡೀತಾ ಉಂಟಾ ಎಂತ ಅಂತ ಗೊತ್ತಿಲ್ಲ. ಬನ್ನಿ, ಮುಂದೆ ಎಂತೆಲ್ಲ ಅಪ್ಡೇಟ್ ಆಗ್ತದೆ ನಿಮಗೆ ತೋರಿಸ್ತೇನೆ. ಇವತ್ತು ನಮ್ಮ ವಸಂತಣ್ಣ ಇದ್ದಾರೆ. ವಸಂತಣ್ಣ ಇದ್ದಿದ್ದರಿಂದ ಒಂದು ಬ್ಲಾಗ್ ಜಾಲಿಯಲ್ಲಿ ಇರ್ತದೆ. ಬನ್ನಿ, ಹೇಳಿ ಲೆಟ್ಸ್ ಗೋ ಅಂತ ಹೇಳಿ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.